ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ಗೆ ಹೋಗೋಣ ಬನ್ನಿ. ನಾನು ಹಾಸನಿಂದ ಹೊರಟೆ. ನನಗೆ 2 hours ತೋರಿಸ್ತಿತ್ತು. ನನಗೆ ಗೊರೂರು, ರಾಮನಾಥ್ಪುರ, ಪ್ರಿಯಾಪಟ್ಟಣ ಆ ರೂಟ್ ತೊಗೊಂಡು ನಾನು ಮತ್ತಿಗೋಡು ಕ್ಯಾಂಪ್ಗೆ ಹೋಗಬೇಕಿತ್ತು. ನಾನು ಗೊರೂರ್ ಮೇಲೆ ಹೋಗ್ತಿರೋದ್ರಿಂದ ನಿಮಗೆ ಹೇಮಾವತಿ ಡ್ಯಾಮ್ ತೋರಿಸ್ತೀನಿ ಬನ್ನಿ. ಇವಾಗ ಇದೇ ಗೊರೂರ್ ಕ್ವಾರ್ಟರ್ಸ್ ಅಂತಾರೆ ಇದನ್ನು. ಇಲ್ಲಿ ರೈಟ್ ಸೈಡ್ ಕಾಣಿಸ್ತಿದೆ, ಅಲ್ಲಿ ತೋರಿಸ್ತೀನಿ ನೋಡಿ. ಇದೇ ಹೇಮಾವತಿ ಡ್ಯಾಮ್ ಎಂಟ್ರೆನ್ಸ್. ಸೊ ಹಾಗೆ ಹೇಮಾವತಿ ಡ್ಯಾಮ್ದು ಗೇಟ್ಸ್ಗಳನ್ನ ತೋರಿಸ್ತೀನಿ. ಸ್ವಲ್ಪ ಅಲ್ಲಿಂದ ಒಂದು 10 seconds ಮುಂದೆ ಹೋದರೆ ಇಲ್ಲಿ ಬ್ರಿಡ್ಜ್ ಮೇಲೆ ಅಲ್ಲಿ ಗೇಟ್ಸ್ ಇದೆ ನೋಡಿ. ಇದೇ ಗೊರೂರ್ ಡ್ಯಾಮ್ದು ಗೇಟ್ಸ್ಗಳು. 6 ಗೇಟ್ಗಳಿದೆ. ಅಲ್ಲಿಂದ ಮುಂದೆ ಬಂದು ಹಾಗೆ ಸೀದಾ ಪಿರಿಯಾಪಟ್ಟಣ, ರಾಮನಾಥ್ಪುರ ಬಿಟ್ಟು ಇಲ್ಲಿ ಚೆಕ್ ಪೋಸ್ಟ್ ಹತ್ರ ಬಂದ್ವಿ. ಇವಾಗ ನಿಯರ್ ಮತ್ತಿಗೋಡು ಇದ್ದೀವಿ. ಇದೇ ಮತ್ತಿಗೋಡು ನೋಡಿ. ಇಲ್ಲಿ ಲೆಫ್ಟ್ ಸೈಡೇ ಕ್ಯಾಂಪ್ ಇರೋದು. ನಾನು 4 o'clock ಸ್ಲಾಟ್ ಬಂದಿರೋದ್ರಿಂದ 3:30ಗೆ ರೀಚ್ ಆದ್ವಿ. ಅದಕ್ಕೆ ಇಲ್ಲೊಂದು 2 ಕಾರ್ ನಿಂತಿದ್ದಾವೆ. ಸೊ ಕಾರ್ನ ಸೈಡ್ಗೆ ಹಾಕಿ ಹಾಗೇನೆ ಇನ್ನೂ ಗೇಟ್ ಕ್ಲೋಸ್ ಇತ್ತು. ಸ್ವಲ್ಪ ಹಾಗೆ ತೋರಿಸ್ತೀನಿ ಒಳಗೆ ಏನೇನಿದೆ ನೋಡಿ. ಇನ್ನೂ ಯಾವುದೋ ಎಲಿಫೆಂಟ್ ಏನು ಬಂದಿಲ್ಲ, ಎಲ್ಲ ಫುಲ್ ಖಾಲಿ ಇದೆ. ಇನ್ನು ಮೇ ಬಿ ಯಾರೋ ಬಂದು ಗೇಟ್ ತೆಗಿಬೋದು, ನೋಡೋಣ. ಸೊ ಇಲ್ಲಿ ನೋಡಿ, ಇಲ್ಲಿ ಟಿಕೆಟ್ ಕೌಂಟರ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಚಿಕ್ಕ ಮನೆ. ಝೂಮ್ ಮಾಡಿದ್ನಲ್ಲ ಅದು. ಇಲ್ಲಿ ಕಬ್ಬಣ ಎಲ್ಲ ಕಾಣಿಸ್ತಿದೆಯಲ್ಲ, ಒಂಥರ ಗೇಟ್ ಥರ. ಅಲ್ಲೇ ಎಲಿಫೆಂಟ್ಸ್ ಬಂದು ನಿಲ್ಲೋದು. ಇಲ್ಲೇ ಲೆಫ್ಟ್ ಸೈಡ್ ಪಾರ್ಕಿಂಗು. ನೀವು ಕಾರು ಬೈಕಲ್ಲಿ ಬಂದರೆ ಇಲ್ಲಿ ಪಾರ್ಕ್ ಮಾಡಬೇಕು. ನೋಡೋಣ ಯಾರು ಬರ್ತಾರೆ, ವೆಯ್ಟ್ ಮಾಡಿ. ಇಲ್ಲಿ ನೋಡಿ ಒಂದು ಆನೆ ಇಲ್ಲಿಂದ ದೂರದಿಂದ ಝೂಮ್ ಆಗ್ತಿದ್ದೀನಿ. ಇಲ್ಲಿ ಕಾಣಿಸ್ತಿದೆ ಒಂದು ಆನೆ, ಯಾವುದು ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಟೈಮಿಂಗ್ಸ್ ನೋಡಿ, ಟೈಮಿಂಗ್ಸ್ ಎಲ್ಲ ತೋರಿಸ್ತಿದ್ದೀನಿ. 2 ಟೈಮಿಂಗ್ಸ್ ಇದೆ. ಒಂದು 9 ಇಂದ 10:30, ಇನ್ನೊಂದು 4 ಇಂದ 5:30. ಅದ್ರ ಮಧ್ಯದಲ್ಲಿ ನೀವು ಯಾವಾಗಲೇ ಬಂದರೂ ಯಾರನ್ನೂ ಬಿಡಲ್ಲ. ಅದಾದಮೇಲೆ ಇನ್ನೊಂದು ಏನಂದರೆ, ಟಿಕೆಟ್ ಪ್ರೈಸ್ 100 rupees ಅಡಲ್ಟ್ಸ್ಗೆ, ಮತ್ತು ಮಕ್ಕಳಿಗೆ 50 rupees. ಇವರು ಒಳಗೆ ಬಿಟ್ಟರು ನಮ್ಮನ್ನು ಇವಾಗ. ಸೊ ಇಲ್ಲಿ ಕಾರ್ ಪಾರ್ಕ್ ಮಾಡ್ತಿದ್ದೇನೆ. ಸೊ ಕಾರ್ ಪಾರ್ಕ್ ಮಾಡಿ ಹೋಗೋಣ ಬನ್ನಿ. ಕಾರ್ನ ಪಾರ್ಕ್ ಮಾಡಿ ಹಾಗೆ ಸ್ವಲ್ಪ ನಡ್ಕೊಂಡು ಹಾಗೆ ಮುಂದೆ ಬಂದ್ವಿ. ಟಿಕೆಟ್ ಕೌಂಟರ್ ಹತ್ರ ಯಾರಾದರೂ ಇರ್ತಾರ ಅಂತ. ಟಿಕೆಟ್ ಕೌಂಟರ್ ಹತ್ರ ಯಾರೂ ಇಲ್ಲ. ತುಂಬ ಲೈನ್ ಇದ್ದರೆ ಇಲ್ಲಿ ಕೂತು ವೆಯ್ಟ್ ಮಾಡ್ಬೋದು. ಇಲ್ಲೇ ನೋಡಿ, ಇವಾಗ ತೋರಿಸ್ತೀನಿ. ಇಲ್ಲಿ ಎಲ್ಲ ಎಲಿಫೆಂಟ್ಸ್ದು ಮೇನ್ ಅಭಿಮನ್ಯು, ಶ್ರೀಕಂಠ, ಮಹೇಂದ್ರ ಎಲ್ಲ ಎಲಿಫೆಂಟ್ಸ್ದು ಬೋರ್ಡ್ ಹಾಕಿದ್ದಾರೆ. ಅದ್ರ ಇನ್ಫಾರ್ಮೇಷನ್ಸ್ ಇದೆ. ಸೊ ಇದೇ ಟಿಕೆಟ್ ಕೌಂಟರ್. ಇಲ್ಲಿ ಕ್ಯೂ ನಿಲ್ಬೇಕು ನಾವು. ಸೊ ನಾವು 3:45 ಆಗಿತ್ತು, ಇನ್ನೂ 15 minutes ಇತ್ತು. ಅದಕ್ಕೆ ಯಾರೂ ಇರಲಿಲ್ಲ. ಹಾಗೇ ನೋಡ್ತಿದ್ವಿ, ಎಲ್ಲ ಎಲಿಫೆಂಟ್ಸ್ಗಳು ಒಳಗೆ ಬರ್ತಿದ್ವು ಒಂದೊಂದೇ. ನನಗೆ ಯಾಕೋ ಇವಾಗ ನೋಡ್ತಿದ್ರಲ್ಲ, ಈ ಎಲಿಫೆಂಟ್ಸಲ್ಲಿ ಚಾಮುಂಡಿ ಭುವನೇಶ್ವರಿ ಇರ್ಬೋದು ಅನಿಸುತ್ತೆ. ಅದೇ ಫಸ್ಟ್ ಬರ್ತಿರೋದು. ಆಮೇಲೆ ಆ ಕಡೆ ಬರ್ತಿರೋದು ಪಾರ್ಥಸಾರಥಿ. ಸೊ ಈ 3 ಆನೆಗಳು ಫಸ್ಟ್ ಬಂತು. ಇದಿಷ್ಟು ಬಿಟ್ಟರೆ ಇನ್ನು ಯಾವುದು ಬೇರೆ ಆನೆಗಳು ಇನ್ನೂ ಬಂದಿಲ್ಲ. ಮೇ ಬಿ ಸ್ವಲ್ಪ ಹೊತ್ತು ಆದಮೇಲೆ ಬರ್ಬೋದು. ಚಾಮುಂಡೇಶ್ವರಿ, ಭುವನೇಶ್ವರಿ 2 ಮಣ್ಣನ್ನು ಮೈ ಮೇಲೆ ಎರ್ಸ್ಕೊಂತಿತ್ತು. ಇದನ್ನು ನೋಡೋಕ್ಕೆ ಚೆನ್ನಾಗಿತ್ತು ನೋಡಿ, ವಿಡಿಯೋ ಹಾಕಿದ್ದೀನಿ. ಒಂದು 10 ರಿಂದ 15 ನಿಮಿಷ ಅದು ಮಣ್ಣನ್ನು ಎರ್ಸ್ಕೊಂತಾನೆ ಇತ್ತು ಎರಡೂ. ಇನ್ನೊಂದು ಚಿಕ್ಕ ಮರಿ ಅದು ನೋಡ್ತಿತ್ತು. ಟಿಕೆಟ್ ಕೌಂಟ್ರಿಗೆ ಟಿಕೆಟ್ ಕೊಡೋಕ್ಕೆ ಬಂದರು 4ಗೆ ಎಕ್ಸಾಕ್ಟಾಗಿ. ಇವಾಗ ಟಿಕೆಟ್ ಕೊಡ್ತಾರೆ. ಟಿಕೆಟ್ ತೊಗೊಂಡು ಹೋಗೋಣ ಬನ್ನಿ. ಇದೇ ಟಿಕೆಟ್ ನೋಡಿ, 100 rupees ತೊಗೊಂಡು ನಾವು 3 ಜನ ಹೋಗಿತ್ತು, 300 ಆಯಿತು. ಹಾಗೆ ಟಿಕೆಟ್ನ ಅಲ್ಲಿ ತೋರಿಸಿ ಹಾಗೆ ಮುಂದೆ ಹೊರಟ್ವಿ ಒಳಗಡೆ ನೋಡೋಣ ಅಂತ. ಇವಾಗ ಇದೇ ನೋಡಿ, ಲೆಫ್ಟು ರೈಟ್ ಸೈಡು ಎಲಿಫೆಂಟ್ಸ್ದು ಇನ್ಫಾರ್ಮೇಷನ್ಸ್ ಹಾಕಿದ್ದಾರೆ. ನಮ್ಮ ಭೀಮ, ಶ್ರೀಕಂಠ, ಮಹೇಂದ್ರ, ಅಭಿಮನ್ಯು ಎಲ್ಲರದು ಇನ್ಫಾರ್ಮೇಷನ್ಸ್ ಹಾಕಿದ್ದಾರೆ. ಎಲ್ಲ ದಸರಾ ಎಲಿಫೆಂಟ್ಸ್ದು ಬೇಸಿಕಲಿ ಇನ್ಫಾರ್ಮೇಷನ್ ಇದೆ. ಇದು ಶ್ರೀಕಂಠ ನೋಡಿ. ಹಾಗೆ ಸ್ವಲ್ಪ ಮುಂದೆ ಹೋದ್ವಿ. ಫಸ್ಟು ಚಾಮುಂಡೇಶ್ವರಿ ಮತ್ತು ಭುವನೇಶ್ವರಿ ಮಾವುತ ಅವರಿದ್ದರು. ಸೊ ಹತ್ರ ಹೋಗಿ ನೋಡೋಣ ಅಂತ ಹೋದ್ವಿ. ಫುಲ್ ಎಕ್ಸೈಟ್ ಆಗಿದ್ವಿ. ಚಿಕ್ಕ ಮರಿ ಅಂತೂ ತುಂಟಾಟ ಮಾಡ್ತಿತ್ತು. ತುಂಬ ಚೆನ್ನಾಗಿತ್ತು. ಅವ್ರನ್ನ ಕೇಳಿದ್ವಿ ಏನು ಹೆಸರು ಏನು ಎಲ್ಲ. ಅದಕ್ಕೆ ಅವರು ಇದು ಹೇಳಿದ್ರು. ಇವಾಗ ಅವರು ಒಣ ಹುಲ್ಲಿನ ಪಿಂಡಿ ಕಟ್ಟೋಕ್ಕೆ ಅವು ಕೊಡೋಕ್ಕೆ ಇದು ಮಾಡ್ತಿದ್ದಾರೆ. ಭತ್ತ ಎಲ್ಲ ಹಾಕಿ ಇವಾಗ ಒಣ ಹುಲ್ಲಿನ ಪಿಂಡಿ ಕೊಡ್ತಾರೆ ಆನೆಗಳಿಗೆ. ಆಮೇಲೆ ಇನ್ನೊಂದೇನಪ್ಪ ಇಲ್ಲಿ ಅಂದರೆ, ನೀವು 50 rupees ಕೊಟ್ಟರೆ ನೀವೇ ಆ ಒಣ ಹುಲ್ಲಿನ ಪಿಂಡಿನ ಅದ್ರ ಬಾಯಿಗೆ ಕೊಡ್ಬೋದು, ಆನೆ ಬಾಯಿಗೆ. ಅದು ನೋಡಿ, ಇವಾಗ ಒಬ್ಬರು ಇಸ್ಕೊಂಡ್ರು 50 rupees ಕೊಟ್ಟು. ಈಗ ಬರ್ತಾರೋದು ಪಾರ್ಥಸಾರಥಿ. ಆ ಕಡೆ ಹೋಗಿತ್ತು, ಇವಾಗ ಈ ಸೈಡ್ ಬಂತು. ನೋಡ್ತಿದೆ ಎಲ್ಲರೂ, ತುಂಬ ಜನ ಬಂದ್ರಲ್ಲ ಅದಕ್ಕೆ ಅದು ನೋಡ್ತಿದೆ. ಎಲ್ಲರೂ 50 rupees ಕೊಟ್ಟು ಹುಲ್ಲಿನ ಪಿಂಡಿನ ಅವ್ರ ಬಾಯಿಗೆ ಕೊಡ್ತಿದ್ದಾರೆ, ಆನೆ ಬಾಯಿಗೆ. ಸೊ ಪಾರ್ಥಸಾರಥಿದು ಮಾವುತರು ಇನ್ನೂ ಬಂದಿರಲಿಲ್ಲ. ಅದು ತುಂಬ ಫ್ರೆಂಡ್ಲಿ ಆಗಿತ್ತು ಆನೆ. ಎಲ್ಲರನ್ನೂ ನೋಡಿದ್ವಿ, ಫೋಟೋ ಹೊಡ್ಕೊಂಡ್ವಿ. ಅದಾದಮೇಲೆ ಇನ್ನೂ ಯಾರು ಬರ್ತಾರೆ ನೋಡ್ತಿದ್ವಿ. ಅಷ್ಟರಲ್ಲಿ ರೋಹಿತ್ ಆನೆ ಬಂತು. ಅಲ್ಲಿ ಬರ್ತಿದ್ದಾರೆ ನೋಡಿ, ಸುಫೇಲ್ ಅವ್ರು ಅದ್ರ ಮಾವುತ ಮೇಲೆ ಕೂತ್ಕೊಂಡು ಬರ್ತಿದ್ದಾರೆ. ರೋಹಿತ್ ಆನೆ ಇವಾಗ ಎಂಟ್ರಿಯಲ್ಲಿ ಏನು ಸಖತ್ತಾಗಿ ಎಂಟ್ರಿ ಕೊಡುತ್ತಂದರೆ, ಎಲ್ಲರೂ ರೋಹಿತ್ ಆನೆನೇ ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಸುಫೇಲ್ ಅದ್ರ ಮಾವುತ ಅದನ್ನು ಆ ಕಬ್ಬಣದ ಮೇಲೆ ನಿಂತ್ಕೊಂಡು ಜೋರಾಗಿ ಕೂಗೋ ಥರ ಮಾಡ್ತಾರೆ. ಅದಕ್ಕಂತೂ ಎಲ್ಲರೂ ಜೋರಾಗಿ ಶೌಟ್ ಮಾಡಿದ್ರು. ಸಖತ್ತಾಗಿತ್ತು ಈ ವಿಡಿಯೋ. ಅದ್ರ ಬ್ಯಾಕ್ಗ್ರೌಂಡ್ ವಾಯ್ಸನ್ನು ಹಾಕಿರ್ತೀನಿ, ಕೇಳಿ. ತುಂಬ ಚೆನ್ನಾಗಿತ್ತು. ಇವಾಗ ನೋಡಿ, ಇವಾಗ ಅದ್ರ ಕಬ್ಬಣದ ಮೇಲೆ ಕಾಲು ಹಾಕ್ಬಿಟ್ಟು ಎದ್ದು ನಿಂತ್ಕೊಂಡು ಜೋರಾಗಿ ಕೂಗುತ್ತೆ ನೋಡಿ. ಇವಾಗ ಅಲ್ಲಿ ಕಾಲಿಡ್ತಿದೆ. ಇವಾಗ ಅದ್ರ ಮೇಲೆ ಇನ್ನೊಂದು ಕಾಲಿಟ್ಬಿಟ್ಟು ಇವಾಗ ಜೋರಾಗಿ ಕೂಗುತ್ತೆ ಎಲ್ಲರಿಗೂ. ಎಲ್ಲರೂ ಓ ಅಂತ ಕೂಗಾಡ್ತಿದ್ರು. ಹಿಂದೆ ದೇವೇಂದ್ರನೂ ಬರ್ತಿದ್ದಾನೆ. ಇದು ಮಾತ್ರ ತುಂಬ ಚೆನ್ನಾಗಿತ್ತು. ಬೇರೆ ಯಾವ ಆನೆಗೂ ಈ ಥರ ಮಾಡಿಸ್ಲಿಲ್ಲ. ಜಸ್ಟ್ ರೋಹಿತ್ ಆನೆಗೆ ಒಂದಕ್ಕೆ ಮಾಡಿಸಿದ್ರು. ಗೊತ್ತಿಲ್ಲ ಯಾಕೆ, ಎಲ್ಲ ಆನೆಗೂ ಯಾಕೆ ಮಾಡಿಸಲ್ಲ ಗೊತ್ತಿಲ್ಲ ನನಗದು.
ಅದಾದಮೇಲೆ ರೋಹಿತಾನೆ ಕೆಳಗಿಳಿದ್ಮೇಲೆ ಅವ್ರ ಮಾವುತ ಮತ್ತು ಕಾವಡಿ ಅವರು ಹುಲ್ಲಿನ ಪಿಂಡಿನ ರೆಡಿ ಮಾಡ್ತಿದ್ರು. ಜನಗಳಿಗೆ ಹೇಳಿದ್ರು ಕೂಡ 50 ರೂಪಾಯಿ ಒಂದು ಹುಲ್ಲಿನ ಪಿಂಡಿ ತಿನ್ಸೋಕ್ಕೆ ಅಂತ. ಸೊ ಜನಗಳು ರೆಡಿ ಇದ್ರು. ರೋಹಿತಾನೆ ನೋಡೋಕೆ ಒಂದು ಸ್ವಲ್ಪ ನಮ್ಮ ಜೂನಿಯರ್ ಅರ್ಜುನನ್ ಥರ ಕಾಣಿಸ್ತಾನೆ. ಅಷ್ಟರಲ್ಲೇ ದೇವೇಂದ್ರ ಆನೆ ಬಂದಿತ್ತು. ಇಲ್ಲೇ ಇದೆ ನೋಡಿ ದೇವೇಂದ್ರ ಆನೆ. ಇವನು ಸೇಮ್ ನಮ್ಮ ಭೀಮನಷ್ಟೇ ಎತ್ತರ, ಭೀಮನಷ್ಟೇ ತೂಕನೂ ಇದಾನಂತೆ. ಇವನು ಸಖತ್ ದೊಡ್ಡದಾಗಿದ್ದಾನೆ ನೋಡೋಕ್ಕೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಇವನು ಒಳ್ಳೆ ಆನೆ ಆಗ್ತಾನೆ. ಇವನು 9 ತಿಂಗಳಾಗಿದೆ ಅಷ್ಟೇ ಅಂತ ಟ್ರೈನಿಂಗ್ ಸ್ಟಾರ್ಟ್ ಆಗಿ. ಇವನನ್ನ ಹಿಡ್ದಿದ್ದು ಯಾರು ಗೊತ್ತಾ? ನಮ್ಮ ಅರ್ಜುನ ಮತ್ತು ಅಭಿಮನ್ಯು. ನಮ್ಮ ಅರ್ಜುನಂದು ಲಾಸ್ಟ್ ಕ್ಯಾಪ್ಚರಿಂಗ್ ಅಂತೆ ದೇವೇಂದ್ರ. ನಿಮ್ಗೆ ಯಾರಿಗಾದ್ರೂ ಗೊತ್ತಿತ್ತಾ ಇದು? ಮಾವುತ್ರೆ ಹೇಳಿದ್ದು ಅರ್ಜುನ ಮಾಡಿದ ಲಾಸ್ಟ್ ಕ್ಯಾಪ್ಚರಿಂಗ್ ಇವನೇ ಅಂತೆ. ನೋಡಿ ನಮ್ಮ ಅರ್ಜುನ ಹಿಡ್ದಿರೋ ಆನೆ ಅದು ದೇವೇಂದ್ರ. ಜಸ್ಟ್ 9 ಮಂತ್ಸ್ ಅಷ್ಟೇ ಅಂತ ಟ್ರೈನಿಂಗ್ ಆಗಿರೋದು. ತುಂಬ ಒಳ್ಳೆ ಬುದ್ಧಿ ಕಲ್ತಿದ್ದಾನೆ. ಆಮೇಲೆ ಮಾವುತ್ರ ಹೇಳಿದ್ದನ್ನೇ ಕೇಳ್ತಾನೆ. ಶಿವು ಅಂತ ಮಾವುತ್ರ ಹೆಸರು. ಅವರು ಬಂದು 50 ರೂಪೀಸ್ಗೆ ಒಂದು ಪಿಂಡಿ ತಿನ್ಸೋದು ಮಾಡ್ತಿದ್ರು. ಆಮೇಲೆ ಹುಲ್ಲಿನ ಪಿಂಡಿ ಹೆಂಗೆ ಕಟ್ತಾರೆ ಅಂತ ವೀಡಿಯೋನು ಮಾಡಿದ್ದೀನಿ, ಅದನ್ನು ಮುಂದೆ ತೋರಿಸ್ತೀನಿ ನಿಮಗೆ. ಅಲ್ಲಿ ಕೂತಿದ್ದಾರಲ್ಲ ಅದ್ರ ಕಾವಾಡಿ ಅನಿಸುತ್ತೆ, ಅವರು ಹುಲ್ಲಿನ ಪಿಂಡಿ ಕಟ್ತಿದ್ರು, ಆಮೇಲೆ ಜನಗಳಿಗೆ ಕೊಡ್ತಿದ್ರು. ಆಮೇಲೆ ಇನ್ನೊಂದು ಇನ್ಫಾರ್ಮೇಷನ್ ಏನು ಗೊತ್ತಾಯಿತು ಅಂದರೆ, ಒಂದು ಆನೆಗೆ ಹುಲ್ಲಿನ ಪಿಂಡಿ ಕಟ್ತಿದ್ದಾರೆ ಅದ್ರ ಕಾವಾಡಿ ಅಂತ ಅಂದರೆ, ಆ ಆನೆದು ಬಾಯಿ ಸೈಜಿಗೆ ಇದನ್ನ ಕಟ್ಟಿರ್ತಾರಂತೆ ಪಿಂಡಿನ. ಸೊ ನೀವು ಆ ಪಿಂಡಿನ ತಗೊಂಡೋಗಿ ಬೇರೆ ಆನೆ ಕೊಟ್ಟರೆ ಅದು ತಿನ್ನಲ್ಲ, ಉಗಿಯುತ್ತಂತೆ. ದೇವೇಂದ್ರ ಆನೆ ಮಾವುತರು ಶಿವು ಅವ್ರು ಹೇಳ್ತಿದ್ರು. ಇವಾಗ ಏನಕ್ಕಂದರೆ ಒಂದೊಂದು ಆನೆ ಸೈಜೂ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೋಸ್ಕರ ಇವಾಗ ರೋಹಿತ್ಗೆ ಸ್ವಲ್ಪ ಚಿಕ್ಕ ಪಿಂಡಿ ಕಟ್ಟಿದ್ರೆ ದೇವೇಂದ್ರಂಗೆ ಸ್ವಲ್ಪ ದೊಡ್ಡ ಪಿಂಡಿ ಇರುತ್ತೆ. ಸೊ ನೀವು ಎಕ್ಸ್ಚೇಂಜ್ ಮಾಡಿದ್ರೆ ಯಾವುದು ತಿನ್ನಲ್ವಂತೆ. ಆ ಥರ ಮಾಡಿದ್ರು ಯಾರು, ಅದಕ್ಕೆ ದೇವೇಂದ್ರ ಹೋಗಿತ್ತು, ಅದಕ್ಕೆ ಆ ಥರ ಹೇಳಿದ್ರು. ಇವಾಗ ಮತ್ತೆ ರೋಹಿತ್ ಆನೆ ನೋಡೋಕ್ಕೆ ಬಂದ್ವಿ. ನೋಡಿ ಇಲ್ಲಿ ರೋಹಿತ್ ಆನೆ ಎಷ್ಟು ಚೆನ್ನಾಗಿದ್ದಾನೆ. ಸೇಮ್ ನೋಡೋಕ್ಕೆ ನಮ್ಮ ಜೂನಿಯರ್ ಅರ್ಜುನ ಇದ್ದಂಗೆ ಇದ್ದಾನೆ. ಆಮೇಲೆ ಅದ್ರ ಮಾವುತ ಸುಫೇಲ್ ತುಂಬ ಒಳ್ಳೆಯವರು. ಅವರು ನೀಟಾಗಿ ಇನ್ಫಾರ್ಮೇಷನ್ಸ್ ಎಲ್ಲ ಹೇಳಿದ್ರು, ಏನು ಮಾಡ್ತಾನೆ ಅವನು, ದಿನ ಹೆಂಗಿರುತ್ತೆ ಎಲ್ಲನೂ. ಹಾಗೆ ಹಿಂದೆ ಹೋದರೆ ಸ್ವಲ್ಪ ಕೂರಕ್ಕೆ ಜನಗಳಿಗೆ ಜಾಗ ಮಾಡಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ವೈಟ್ ಶಾಟ್ ತಗೊಂಡೆ. ಇಲ್ಲಿ ನಿಮಗೆ ಎಲ್ಲ ಆನೆಗಳು ಒಟ್ಟಿಗೆ ಕಾಣಿಸ್ಲಿ ಹೇಗೆ ಕಾಣಿಸ್ತಿದೆ ಅಂತ ನೋಡಿ. ಇದೇ ಮತ್ತಿಗೋಡು ಕ್ಯಾಂಪ್ದು ವೀವು. ಇಲ್ಲೇ ಎಲ್ಲ ಆನೆಗಳು ಬಂದು ನಿಲ್ಲೋದು. ಇವಾಗ ಶ್ರೀಕಂಠ ಮತ್ತು ಭೀಮ, ಮಹೇಂದ್ರ ಇವರೆಲ್ಲ ಇವಾಗ ಕಾರ್ಯಾಚರಣೆಗೆ ಹೋಗಿದಾರಂತೆ. ಹುಲಿ ಹಿಡಿಯೋ ಕಾರ್ಯಾಚರಣೆ HD ಕೋಟೆಗೆ. ಅದಕ್ಕೋಸ್ಕರ ಅವ್ರು ಯಾರೂ ಇಲ್ಲಿಲ್ಲ. ಅಭಿಮನ್ಯು ಅಲ್ಲಿ ದೂರದಲ್ಲಿ ಕಟ್ಟಿದ್ದಾರೆ. ಅಭಿಮನ್ಯುನ ಇವಾಗ ಇಲ್ಲಿ ಕ್ಯಾಂಪಿಗೆ ಕರ್ಕೊಂಬಂದಿಲ್ಲ. ಏನಕ್ಕಂದರೆ ಇವಾಗ ಅವನಿಗೆ ಮದ ತುಂಬ ಜಾಸ್ತಿ ಇದೆಯಂತೆ. ಹಾಗಾಗಿ ಮದ ಇದ್ದಾಗ ಅಭಿಮನ್ಯುನ ಇಲ್ಲಿಗೆಲ್ಲ ಕರ್ಕೊಂಬರಲ್ಲ ಅಂತ. ಅವ್ನಿಗೆ ಇನ್ನೂ 3-4 ಮಂತ್ಸ್ ಮದ ಇರುತ್ತಂತೆ. ಸೊ ಇಲ್ಲಿ ದೇವೇಂದ್ರ ಆನೆದು ಮಾವುತರು ಶಿವು ಇವರೇ ನೋಡಿ. ಇವರು ತುಂಬ ಒಳ್ಳೆಯವರು, ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಈ ಆನೆ ಏನು ಮಾಡುತ್ತೆ, ಆಮೇಲೆ ಹುಲಿ ಹೇಗೆ ಹಿಡಿಯುತ್ತೆ ಎಲ್ಲನೂ ಹೇಳ್ತಿದ್ರು ಇದು. ಆಮೇಲೆ ಅವರು ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಟ್ಟರೆ ದೇವೇಂದ್ರ ನೋಡಿ ಎಷ್ಟು ನೀಟಾಗಿ ಸೊಂಡ್ಲನ್ನ ಎತ್ತಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಾನೆ. ತುಂಬ ಚೆನ್ನಾಗಿ ಮಾಡ್ತಾನೆ. ಅದೇ ಹೇಳಲಿಲ್ವಾ, 9 ಮಂತ್ಸಿಗೆ ಒಳ್ಳೆ ಟ್ರೈನಿಂಗ್ ತೊಗೊಂಡಿದ್ದಾನೆ. ಆಮೇಲೆ ಇವಾಗ ಮುಂದೆ ಬರೋ ದಸರಾಗಳಲ್ಲಿ ಯಾವತ್ತಾದರೂ ನಾವು ಇವನು ನೋಡ್ಬೋದು ಅನಿಸುತ್ತೆ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಟ್ ಇವನು ಸೇಮ್ ನಮ್ಮ ಭೀಮನಷ್ಟೇ ಹೈಟು ಮತ್ತು ಗಾತ್ರ ಇದ್ದಾನೆ. ಇವ್ರ ಮಾವುತರು ಅಷ್ಟೇ ತುಂಬ ಚೆನ್ನಾಗಿ ಅವನ್ನ ಸಾಕೊಂಡಿದ್ದಾರೆ. ಅವನಿಗೆ ಹೇಳಿದ ಮಾತು ನೀಟಾಗಿ ಕೇಳ್ತಾನೆ, ಒಂಚೂರು ಏನು ಮಾಡಿದೆ. ನೋಡಿ ಇಲ್ಲಿ ಹುಲ್ಲಿನ ಪಿಂಡಿಗಳನ್ನ ಕೊಡ್ತಿದ್ದಾರೆ. ಮಕ್ಕಳು ಎಲ್ಲರೂ ಅವನಿಗೆ ಕೊಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಏನು ಮಾಡಲ್ಲ ಯಾರಿಗೂ. ಇದೇ ನೋಡಿ, ಇದು ಹುಲ್ಲಿನ ಪಿಂಡಿ ಕಟ್ತಿದ್ದಾರಲ್ಲ, ಇದನ್ನು ನಿಮಗೆ ತೋರಿಸ್ತೀನಿ ಯಾವ ಥರ ಹುಲ್ಲಿನ ಪಿಂಡಿ ಕಟ್ತಾರೆ ಅಂತ. ಇವಾಗ ಇಲ್ಲಿ ನೋಡಿ, ಒಣ ಹುಲ್ಗಳನ್ನ ಒಂದಷ್ಟು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಹಿಂಗೆ ಶೇಪ್ನ ಮಾಡಿ, ಅದಾದಮೇಲೆ ಅದರೊಳಗೆ ಭತ್ತ ತುಂಬ್ತಾರೆ. ಭತ್ತ ತುಂಬೋ ಥರ ಶೇಪ್ ಮಾಡ್ಕೊಂಡು ಆಮೇಲೆ ಅಲ್ಲಿಗೆ ಬೆಲ್ಲ ಬೇಕಾದರೆ ಸ್ವಲ್ಪ ಬೆಲ್ಲನೂ ಹಾಕಿಬಿಟ್ಟು ಕೊಡ್ತಾರೆ. ಇವಾಗ ಅದೇ ಒಣ ಹುಲ್ಲಿಂದು ಇದರಲ್ಲಿ ಮತ್ತೆ ಕಟ್ತಾರೆ, ಏನು ಭತ್ತ ಚೆಲ್ಲದೆ ಇರೋ ಥರ. ಅದಾದಮೇಲೆ ಅದನ್ನು ಕೊಡ್ತಾರೆ. ಅದಕ್ಕೆ 50 ರೂಪೀಸ್ ಕೊಟ್ಟು ನೀವು ಅದಕ್ಕೆ ಫೀಡ್ ಮಾಡಬೇಕು. ಇವಾಗ ಫೀಡ್ ಮಾಡಿದ್ರು ನೋಡಿ ಈ ಥರ. ಫೀಡ್ ಮಾಡಿದ್ಮೇಲೆ ಅದು ಸೊಂಡ್ಲೆತ್ತಿ ಎಷ್ಟು ಒಳ್ಳೆ ಬುದ್ಧಿ ಕಲ್ತಿದೆ. 9 ಮಂತ್ಸ್ಗೆ ತುಂಬ ಇಷ್ಟ ಆಯಿತು. ಇವಾಗ ನೀವು ನೋಡ್ತಿರೋ ಆನೆ ಯಾವುದು ಅಂತ ಕಮೆಂಟ್ ಮಾಡಿ ಗೊತ್ತಿದ್ರೆ, ಇದು ಸೋಮಶೇಖರ ಆನೆ ಅಂತ. ಇವರು ಹಿಡ್ದಾಗ್ಲೇ ಇವನಿಗೆ ಒಂಟಿ ಕೊಂಬಿತ್ತಂತೆ. ಆದ್ರೂ ತುಂಬ ಒಳ್ಳೆ ಆನೆ. ಇದ್ರ ಮಾವುತರು ಇಲ್ಲಿ ಕೂತ್ಕೊಂಡು ಅದಕ್ಕೆ ಪಿಂಡಿ ಕಟ್ತಿದ್ದಾರೆ. ಅವರು ಅಷ್ಟೇ ತುಂಬ ಒಳ್ಳೆಯವರು, ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಎಲ್ಲನೂ. ನಾನು ಇದನ್ನು ನೋಡಿದಾಗ ವೈಲ್ಡ್ ಭೀಮ ಅನ್ಕೊಂಬಿಟ್ಟೆ. ಸಡನ್ನಾಗಿ ಇದೆ ಹಿಡಿದ್ಬಿಟ್ರೆ ವೈಲ್ಡ್ ಭೀಮನ್ನ ಅಂತ. ಒಂಟಿ ಕೊಂಬಿತ್ತಲ್ಲ, ಸೇಮ್ ಅದೇ ಥರನೇ ಇತ್ತು, ಅದೇ ಗಾತ್ರಕ್ಕೆ. ಬಟ್ ಒಳ್ಳೆ ಆನೆ ನಮ್ಮ ಸೋಮಶೇಖರ. ಮಾವುತರು ಇವನ ಬಗ್ಗೆ ಹೊಗಳುತ್ತಿದ್ರು. ಆಮೇಲೆ ಮಾವುತರನ್ನ ನಾವು ಸುಮ್ಮನೆ ಕೇಳ್ತಿದ್ವಿ, ಎಲ್ಲಿದ್ದಾನೆ ಅಭಿಮನ್ಯು, ಅವನು ನೋಡ್ಬೋದು ಅದು ಇದು ಅಂತ. ಅದಕ್ಕೆ ಮಾವುತರು ಹೇಳ್ತಿದ್ರು, ಇಲ್ಲ ಇವಾಗ ಅವನು ನೋಡೋಕ್ಕಾಗಲ್ಲ, ವಸಂತ ಅವ್ರು ಬಿಟ್ಟರೆ ಇನ್ಯಾರೂ ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ಆಮೇಲೆ ನೀವು ಕೆಳಗೂ ಫುಲ್ಲು ಹೋಗಂಗಿಲ್ಲ, ಅಲ್ಲಿವರೆಗೂ ಅಷ್ಟೇ ಹೋಗ್ಬೋದು ಅಂತ ಹೇಳಿದ್ರು. ಹಾಗೆ ಒಂದು ಸ್ವಲ್ಪ ಅಲ್ಲಿ ಕೆಳಗೆ ಹೋಗಿ ನೋಡ್ಕೊಂಬರೋಣ ಬನ್ನಿ. ಎಲ್ಲರೂ ಹೋಗ್ತಿದ್ರು. ಸುಮ್ಮನೆ ಒಂಚೂರು ಕ್ಯಾಂಪ್ನ ಸುತ್ತಾಡ್ಕೊಂಡು ಬರೋಣ, ಹೇಗಿದೆ ಎಲ್ಲನೂ ತೋರಿಸ್ತೀನಿ ಬನ್ನಿ ಇವಾಗ.
ಹಾಗೆ ಮಾವುತ್ರ ಹೇಳ್ತಿದ್ರು ಅಲ್ಲಿ ನೋಡಿ ಅಭಿಮನ್ಯುದು ಕಾವಾಡಿಯಲ್ಲಿ ಒಣ ಹುಲ್ಲಿನ ಪಿಂಡಿ ಕಟ್ತಿದ್ದಾರೆ, ಹೋಗಿ ಬೇಕಾದ್ರೆ ನೋಡಿ ಅಲ್ಲಿ ಇರ್ಬೋದು ಅಭಿಮನ್ಯು ಅಂತ ಹೇಳಿದ್ರು. ಆಮೇಲೆ ಆ ಜಾಗ ಬಿಟ್ಟು ಇನ್ನು ಮುಂದೆ ಹೋಗಂಗಿಲ್ಲ ಅಂತಲೂ ಹೇಳಿದ್ರು. ತುಂಬ ಜನ ಎಲ್ಲ ಅಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಿದ್ರು. ಎಲ್ಲಿವರೆಗೂ ನಮಗೆ ಅಲೋ ಇತ್ತು ಅಲ್ಲಿವರೆಗೂ ಹೋಗಿ ತೋರಿಸ್ತೀನಿ ಬನ್ನಿ. ಇಲ್ಲಿ ದೂರದಿಂದ ಝೂಮ್ ಹಾಕಿ ತೋರಿಸ್ತೀನಿ. ಇಲ್ಲಿ ರವಿ ಆನೆ ನಿಂತಿತ್ತು. ಆ್ಯಕ್ಚುಲಿ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ, ಅದು ಅಭಿಮನ್ಯು ಅಂತ. ಒಂದು ಸ್ವಲ್ಪ ಹತ್ರ ಹೋದ್ಮೇಲೆ ಗೊತ್ತಾಯಿತು ಅದು ರವಿ ಆನೆ ಅಂತ. ಅದು ತುಂಬ ಡೇಂಜರಸ್ ಆನೆ ಅಂತೆ, ಅದು ತುಂಬ ರ್ಯಾಶ್ ಇರುತ್ತಂತ ಯಾವಾಗಲೂ ರವಿ ಆನೆ. ಆ ಥರ ಹೇಳಿದ್ರು ನನಗೆ ಕ್ಯಾಂಪಲ್ಲಿ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಜಾಸ್ತಿ. ಸೊ ಇಲ್ಲಿ ನೋಡಿ ಅಭಿಮನ್ಯುದು ಕಾವಾಡಿ ಇಲ್ಲೇ ಕೂತಿದ್ದಾರೆ. ಅಭಿಮನ್ಯುಗೆ ಒಣ ಹುಲ್ಲಿನ ಪಿಂಡಿ ಕಟ್ತಿದ್ದಾರೆ. ಅಭಿಮನ್ಯು ವಸಂತ ಅವ್ರ ಮನೆ ಮುಂದೆ ಇದ್ದಾನಂತೆ. ಸೊ ಇಲ್ಲಿ ಕಟ್ತಿದ್ದಾರೆ ನೋಡಿ. ಅವನನ್ನು ಕೇಳಿದ್ವಿ, ಅದಕ್ಕೆ ಅವನು ಅಲ್ಲಿದ್ದಾನೆ ಅಂತ ಹೇಳಿದ್ರು. ಅವ್ರು ಜಾಸ್ತಿ ಏನೂ ಮಾತಾಡಲಿಲ್ಲ. ಹಾಗೆ ಮುಂದೆ ಹೋದ್ವಿ. ರವಿ ಆನೆ ತೋರಿಸ್ತೀನಿ ನಿಮಗೆ. ಅಲ್ಲಿಂದ ನಿಂತ್ಕೊಂಡು ಝೂಮ್ ಹಾಕಿದ್ರೆ ನಿಮಗೆ ಕಾಣುತ್ತಿಲ್ಲ ನೋಡಿ, ರವಿ ಆನೆ ಇದು. ಎಲ್ಲ ಫಸ್ಟು ಅಭಿಮನ್ಯು ಅಂತ ಕನ್ಫ್ಯೂಸ್ ಆಗಿದ್ವಿ ದೂರದಿಂದ. ಅದಾದಮೇಲೆ ಗೊತ್ತಾಯಿತು ಇದು ರವಿ ಆನೆ ಅಂತ. ಎಲ್ಲರೂ ಹೇಳೋ ಪ್ರಕಾರ ಇವನು ತುಂಬ ಕೋಪ ಇದೆಯಂತೆ, ಇವನಿಗೆ ತುಂಬ ಕೋಪಿಷ್ಟ ಅಂತೆ, ಯಾರನ್ನು ಹತ್ರ ಸೇರಿಸ್ಕೊಳ್ಳಲ್ಲ ಅಂತ ಹೇಳ್ತಿದ್ರು ರವಿ ಆನೆ. ನಿಮ್ಗೆ ಏನಾದರೂ ರವಿ ಆನೆ ಬಗ್ಗೆ ಜಾಸ್ತಿ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ. ಹಾಗೆ ಒಂದು ಸ್ವಲ್ಪ ಹೊತ್ತು ತೋರಿಸ್ತೀನಿ ರವಿ ಆನೆನು. ಸುಮ್ಮನೆ ನಿಂತ್ಕೊಂಡೆಲ್ಲ ಆಟ ಆಡ್ತಿದ್ದ, ಅಥವಾ ಆ ಕಡೆ ಈ ಕಡೆ ತಲೆ ಹಿಂಗೆ ಮಾಡ್ಕೊಂಡು ಸುಮ್ಮನೆ ನಿಂತಿದ್ದ. ಬಟ್ ಇವನು ಯಾವಾಗಲೂ ಕ್ಯಾಂಪಿಗೆ ಕರ್ಕೊಂಬರಲ್ಲ ಅಂತೆ. ಸ್ಟಾರ್ಟಿಂಗ್ ಕರ್ಕೊಂಬಂದ್ರಂತೆ, ಅದಾದಮೇಲೆ ಮಾವುತ್ರ ಮೇಲೆ ಸೆಟ್ ಮಾಡ್ಕೊಳ್ಳೋಕ್ಕೆಲ್ಲ ಟ್ರೈ ಮಾಡಿದ್ದಾನೆ. ಅದಕ್ಕೋಸ್ಕರ ಇವ್ರನ್ನ ಅಲ್ಲೇ ಬಿಟ್ಟಿದ್ದಾರೆ, ಅವನನ್ನು ಕರ್ಕೊಂಬರಲ್ಲ ಕ್ಯಾಂಪಿಗೆ. ಇದೇ ನೋಡಿ ಯೂಶ್ವಲಿ ಅಭಿಮನ್ಯು ಎಲ್ಲರನ್ನೂ ಕಟ್ಟೋದು ಇಲ್ಲೇ. ಆಮೇಲೆ ರೀಸೆಂಟಾಗಿ ಒಂದು ರೀಲು ವೈರಲ್ ಆಗಿತ್ತು, ನಿಮಗೆ ಗೊತ್ತಿದ್ರೆ, ಅಭಿಮನ್ಯು ಸಿಟ್ಟಿಂದ ಸೊಂಡ್ಲನ್ನ ಎಸಿತಿದ್ದಿದ್ದು ಅದೇ ಜಾಗದಲ್ಲಿ. ಆಮೇಲೆ ಇಲ್ಲಿ ನೀರು ತುಂಬ್ತಾರೆ, ಅವಕ್ಕೇನಾದ್ರು ಸ್ನಾನ ಅಥವಾ ನೀರು ಕುಡಿಬೇಕು ಅಂದರೆ ಇಲ್ಲಿ ಕುಡಿಸ್ತಾರೆ. ಇದೇ ಜಾಗದಲ್ಲಿ ನೋಡಿ ಅಭಿಮನ್ಯು ಒಂದು ವಿಡಿಯೋ ರೀಸೆಂಟಾಗಿ ವೈರಲ್ ಆಗಿತ್ತಲ್ಲ, ಅದು ಇಲ್ಲಿಂದ ಝೂಮ್ ಹಾಕಿ ತೋರಿಸ್ತೀನಿ ನೋಡಿ. ಇಲ್ಲೇ ಇದೇ ಪ್ಲೇಸಲ್ಲಿ ಎಲ್ಲ ಆನೆಗಳು ಬಂದು ನಿಲ್ಲೋದು. ಆಮೇಲೆ 5:30 ಆದಮೇಲೆ ಅದ್ರ ಜಾಗಕ್ಕೆ ಅದು ಹೋಗುತ್ತೆ. ಅವರು ಸುಫೇಲ್ ಮಾವುತ್ರ ಹೇಳಿದ ಪ್ರಕಾರ ಅದನ್ನು ಅವ್ರ ಮನೆ ಹತ್ರ ಕರ್ಕೊಂಡು ಹೋಗ್ತಾರಂತೆ. ಅದಾದಮೇಲೆ ಅಲ್ಲಿ ಕಟ್ಟಿ ರಾತ್ರಿ ಅದರದ್ದು ಊಟ ಎಲ್ಲ ಆದಮೇಲೆ ಅದು ಮಲ್ಕೊಳತ್ತಂತೆ. ಇದೇ ಲಾಸ್ಟ್ ನೋಡಿ. ಇನ್ನೇನು ವಾಪಸ್ ಹೋಗೋಣ ಅಂತ ಇರಬೇಕಾದ್ರೆ ರೋಹಿತಾನೆ ಮಾವುತರು ಎಲ್ಲರಿಗೂ, ಚಿಕ್ಕ ಮಕ್ಕಳು ಬಂದಿದ್ರು ಸ್ಕೂಲಿಂದ, ಆನೆಗಳನ್ನ ತೋರ್ಸೋಕ್ಕೆ ಕರ್ಕೊಂಬಂದಿದ್ರು ಅವ್ರನ್ನ. ಆ ಟೈಮಲ್ಲಿ ಎಲ್ಲರಿಗೂ ಸೊಂಡ್ಲಿಂದ ಮುಟ್ಟಿಸ್ತಿದ್ರು, ನಮ್ಮ ಆಶೀರ್ವಾದ ಮಾಡಿಸ್ತಿದ್ರು. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ನೋಡಿದ್ವಿ. ಹಾಗೆ ಸುಫೇಲ್ ಅವರು ಹೇಳ್ತಿದ್ರು ಅದ್ರ ದಿನಚರಿನ, ರೋಹಿತ್ ಹೇಗೆ ಮಾಡ್ತಾನೆ ಮತ್ತು ಏನು ಮಾಡ್ತಾನೆ ಎಂಟೈರ್ ಡೇ, ಒಂದು ದಿನ ಹೇಗಿರುತ್ತೆ ಅಂತ ಹೇಳಿದರು. ಅದನ್ನೆಲ್ಲ ಒಂದು ಸಪ್ರೇಟ್ ವೀಡಿಯೋದಲ್ಲಿ ಹಾಕಿದ್ದೀನಿ, ನೋಡಬೇಕು ಅಂತಂದರೆ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ. ಅದೆಲ್ಲ ಮುಗಿಸ್ಕೊಂಡು ಹಾಗೆ ವಾಪಸ್ ಬಂದಿದ್ದ ಜಾಗದಿಂದನೇ ರಿಟರ್ನ್ ಹೋಗ್ತಿದ್ದೀವಿ. ಇಲ್ಲಿ ಜನ ಎಲ್ಲ ಸುಸ್ತಾಗಿದ್ರು ಅನ್ಸುತ್ತೆ ಎಲ್ಲ ನೋಡಿ. ಇವಾಗ ಕಾರ್ ಪಾರ್ಕಿಂಗ್ ಹತ್ರ ರೀಚ್ ಆದ್ವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.